ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕವಿತಾ SK ಬ್ಲಾಗ್ಸ್. ನಾನಿವತ್ತು ಮಾರ್ನಿಂಗಿಂದ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತು ಗುರುವಾರ. ಸೊ ಇವತ್ತಿನ ಬ್ಲಾಗ್ ಯಾವ ರೀತಿ ಹೋಗುತ್ತೆ ಅಂತ ನೋಡೋಣ. ಮಾರ್ನಿಂಗ್ ಇವತ್ತು ಬೇಗ ಎದ್ದಿದ್ದೀನಿ. ಸೊ ವೀಣಾ ಎಬ್ಸಿದ್ಲು ಇವತ್ತು, ಶಿವರ್ ಎಬ್ಸಿದ್ರು. ಸೊ ವಿತೌಟ್ ಅಲಾರಾಮ್ ಬೇಗ ಎದ್ದಿದ್ದೀನಿ ಇವತ್ತು. ಸ್ವಲ್ಪ ಖುಷಿ ಅನ್ನಿಸ್ತದೆ, ಯಾಕಂದರೆ ಬೇಗ ಎದ್ದರೆ ತುಂಬ ಖುಷಿ ಇರುತ್ತಲ್ಲ. ಸೊ ಹಾಗಾಗಿ ಮನೆ ಕೆಲಸ ಶುರು ಮಾಡಿದ್ದೀನಿ. ಗ್ಯಾಸಿಂದು ಎಲ್ಲ ತೆಗೆದಿಟ್ಟಿದ್ದೀನಿ, ಪಾತ್ರೆಗಳು ತೊಳಿಲಿಕ್ಕೆ ಹಾಕಿದ್ದೀನಿ. ಸೊ ಇವಾಗ ನನ್ನ ಕೆಲಸನ ಶುರು ಮಾಡ್ಕೋಬೇಕು. ಸೊ ಬನ್ನಿ ನೋಡೋಣ ಇವತ್ತಿನ ಬ್ಲಾಗ್ ಯಾವ ರೀತಿ ಹೋಗುತ್ತೆ ಅಂತ. ಏನಾದರೂ ರಾಯರ ಮಠಕ್ಕೆ ಹೋದರೆ ನಿಮಗೂ ಕೂಡ ರಾಯರ ದರ್ಶನ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಹೀಗೆ ವಿಡಿಯೋ ಕಂಟಿನ್ಯೂ ಆಗುತ್ತೆ, ನೋಡ್ತಾ ಇರಿ. ಇವಾಗ ಕೆಲಸ ಶುರು ಮಾಡೋಣ, ನೋಡೋಣ ಇವತ್ತಿನ ಬ್ಲಾಗ್ ಯಾವ ರೀತಿ ಹೋಗುತ್ತೆ ಅಂತ. ವಿಡಿಯೋ ಹೀಗೆ ಕಂಟಿನ್ಯೂ ಆಗುತ್ತೆ, ನೋಡ್ತಾ ಇರಿ. ವಿಡಿಯೋ ಹೇಗಿತ್ತು ಅನ್ನೋದು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹಾಗಿದ್ರೆ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ನಾನು ಯಾವತ್ತೂ ತಲೆ ಸ್ನಾನ ಮಾಡೋದು ಇನ್ನೊಂದು ಹಾಫ್ ಆನ್ ಅವರ್ ಐತೆ, ನಾನು ಮಾತ್ರ ಎಣ್ಣೆ ಹಚ್ಕೊತೀನಿ. ಏರ್ ಫಾಲು, ಈ ನೀರಿಗೆ ತುಂಬ ಏರ್ ಫಾಲ್ ಆಗ್ತಾಯಿದೆ. ನನಗೆ ಏನೇ ಹೋಮ್ ರೆಮಿಡಿ ಟ್ರೈ ಮಾಡಿದ್ರು ಏರ್ ಫಾಲ್ ಕಂಟ್ರೋಲ್ ಆಗಿಲ್ಲ ಅಂತಂದರೆ ಪಕ್ಕ ಒಂದು ಏನಾದರೂ ಹೆಲ್ತ್ ಇಶ್ಯೂಸ್ ಇರುತ್ತೆ. ಇವಾಗಿದ್ದೀರಾ ಅಂತಂದರೆ ಅದು ನೀರಿಂದೇ ಪ್ರಾಬ್ಲಮ್ ಇರುತ್ತೆ. ಸೊ ಇದೊಂದು ಅರ್ಥ ಮಾಡಿಕೊಂಡ್ರೆ ಡಾಕ್ಟ್ರಿಗೆ ಲಕ್ಷಾಂತರ ರೂಪಾಯಿ, ಸಾವಿರಾರು ರೂಪಾಯಿ ಖರ್ಚು ಮಾಡೋದು ತಪ್ಪುತ್ತೆ. ನನಗೆ ಏರ್ ಫಾಲು ತುಂಬ ಆಗ್ತಿತ್ತಲ್ಲ, ಆವಾಗ ನಾನು ನನ್ನ ಶಿವರು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ರು. ಡಾಕ್ಟರ್ ಭಟ್ರ ಅಂತ ಹೇಳ್ಬಿಟ್ಟು ಬರುತ್ತೆ ನೋಡಿ, ಫ್ಲಿಪ್ಕಾರ್ಟಲ್ಲಿ ಸರ್ಚ್ ಮಾಡಿ. ಸೊ ಆ ಶಾಂಪೂ ಮತ್ತು ಆ ಆಯಿಲ್ ಮಾತ್ರ ತುಂಬ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ ನೋಡಿ. ಸೊ ನಾನು ಇವಾಗ ಅದನ್ನೇ ಯೂಸ್ ಮಾಡ್ತಿದ್ದೀನಿ. ಇವಾಗ ಹೋದ ತಿಂಗಳಲ್ಲಿ ನಾನು ಬೊಟಾನಿಕ್ ತೊಗೊಂಡಿದ್ದೆ. ಸೊ ಅದಕ್ಕೂ ಒಂದು ಸ್ವಲ್ಪ ರಿಸಲ್ಟ್ ಓಕೆ, ಅದು ಚೆನ್ನಾಗಿದೆ ಶಾಂಪು. ಬಟ್ ಅದು ನಾರ್ಮಲ್ ಯೂಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಹೆವಿ ಏರ್ ಫಾಲ್ ಆಗ್ತಿದ್ರೆ ಈ ಶಾಂಪು ಬೆಟರು. ಸೊ ಅವರು ಏನಂದರೆ ಒಂದು 10,000 ರೂಪಾಯಿ, 10,000 ರೂಪಾಯಿನ 13,000 ರೂಪಾಯಿನ ಕಟ್ಟಲಿಕ್ಕೆ ಹೇಳಿದ್ರು. ಅವ್ರದ್ದು 3 ತಿಂಗಳೇನೋ ಇದಿರುತ್ತೆ, ಕ್ಲಾಸಸ್ ಇರುತ್ತೆ, ಯಾವ ಥರ ಫುಡ್ ತೊಗೋಬೇಕು, ಮತ್ತು ಡಯಟ್ ಚಾರ್ಟ್ ಎಲ್ಲ ಕೊಡ್ತಾರೆ, ಮತ್ತು ಯೋಗ ಮಾಡೋದು ಏನೇನೋ ಹೇಳ್ಕೊಡ್ತಾರಂತೆ. ಸೊ 15,000ನೋ ಅಥವಾ 10,000 ಎಷ್ಟೋ ಗೊತ್ತಿಲ್ಲ, ಮರ್ತೋಗಿದೆ, 1 ವರ್ಷದ ಹಿಂದೆ ಅನ್ಕೋತೀನಿ. ಸೊ ನಾನು ಬೇಡ, ಬರೀ ಶಾಂಪೂ ಸಾಕು ಅಂತ ಹೇಳ್ಬಿಟ್ಟು ಅಲ್ಲಿಂದನೇ ತೊಗೊಂಬಂದಿದ್ದೆ. ನಾನು ಬೈ ಮಾಡಿದಾಗ 2,100 ರೂಪಾಯಿ ಇತ್ತು ಅದು ಶಾಂಪೂ ಮತ್ತು ಆಯಿಲ್ಲು, ಒಂದು ಸಿರಪ್ ಕೊಟ್ಟಿರ್ತಾರೆ. ಮತ್ತು ಫ್ಲಿಪ್ಕಾರ್ಟಲ್ಲಿ ತುಂಬ ಕಡಿಮೆ ಸಿಗುತ್ತೆ, ಒಂದು 500ಗೆಲ್ಲ ಸಿಗುತ್ತೆ. ನೋಡಿ ತಗೊಂಡು ತಲೆಗೆ ಹಾಕೊಂಡ್ರೆ ತುಂಬ ಒಳ್ಳೆಯದು, ಗೊತ್ತಾದು. ಏರ್ ಫಾಲು, ಡ್ಯಾಂಡ್ರಫು ಅದೆಲ್ಲಿ ಸುಡ್ತೀವಿ? ಅದೇ ಸುಡೋಕ್ಕಾಗಲ್ಲ, ಡಬ್ಬಂತದ್ದು ಗ್ಯಾಸ್ ಬಿಟ್ಟು ಮುಗೀತದೆ ಕತೆ. ಬೇಡ, ಸುಡೋಕ್ಕಾಗಲ್ಲ. ಎಲ್ಲ ಕುಡ್ಕೊಂಡು ಕಾಫಿ ಕುಡಿ. ಐ ಕ್ಯಾಮ್ರಾ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ಈ ಕ್ಯಾಮ್ರಾ ಚೆನ್ನಾಗಿ ಬರುತ್ತೆ, ಅಲ್ಲಿ ಬರಲ್ಲ. ಬೆಳಕಿಗೆ ಚೆನ್ನಾಗಿ ವರ್ಕ್ ಆಗುತ್ತೆ ನನ್ನ ಕ್ಯಾಮ್ರಾ, ಕಾಸಲ್ಲಿ ಚೆನ್ನಾಗಿ ಬರಲ್ಲ, ತರ ಬರುತ್ತೆ. ಹೇಳ್ರಪ್ಪ. ನನಗೊಂದು ಬೇಜಾರು, ನನ್ನ ಯಾರೋ ಯಪ್ಪ ಆಂಟಿ ಅಂದ್ಬಿಟ್ಟು ಸ್ವಲ್ಪ ಹಿಂಗೆ ನೋಡು, ಅದೇ ಹಿಂಗೆ ನೋಡ್ತೀನಿ. ತುಂಬ ಬೇಜಾರಾಯ್ತೈತೆ. ನಾನು ನೋಡ್ರೆ ಆಂಟಿ ಥರನ ಕಾಣಿಸ್ತೀನಿ. ಫ್ರೆಂಡ್ಸ್ ಎಲ್ಲರೂ ಬೈಕೊಳ್ಳಿ ಅವನ್ನ, ಬರೀ ಇಂಥದೆಯ. ಹಾಗೆ ವೀಣನ ಹತ್ರ ತಮಾಷೆ ಮಾಡ್ತಾ ನನ್ನ ಕೆಲಸನ ಶುರು ಮಾಡಿದ್ದೆ. ಗ್ಯಾಸ್ ಎಲ್ಲ ಇವಾಗ ಒರೆಸಿದಾಯಿತು. ಸ್ವಲ್ಪ ಅರಿಶಿನ ಕುಂಕುಮ ಇಟ್ಕೊಂಡು ಒಂದು ರಂಗೋಲಿ ಬಿಟ್ಕೊಂಡ್ರೆ ನನ್ನ ಅಡುಗೆ ಮನೆ ಕೆಲಸ ಇಲ್ಲಿಗೆ ಮುಗಿಯುತ್ತೆ. ನೆಕ್ಸ್ಟು ಸ್ವಲ್ಪ ಪಾತ್ರೆಗಳಿದೆ, ಪಾತ್ರೆ ಎಲ್ಲ ತೊಳಿಬೇಕು. ಪಾತ್ರೆ ತೊಳಿಬೇಕಾದ್ರೆ ವಿಡಿಯೋ ಆನ್ ಮಾಡಿ ಇಟ್ಬಿಟ್ಟಿದ್ದೀನಿ. ಹೆಚ್ಚು ಕಡಿಮೆ ಅದು 15 ನಿಮಿಷದ ವಿಡಿಯೋ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಸ್ವಲ್ಪ ಫಾಸ್ಟ್ ಇಕ್ಕಿದ್ದೀನಿ ನಾನು. ಬೆಳಗ್ಗೆ 7 ಗಂಟೆಗೆ ಎದ್ದಿದ್ರು ಕೂಡ ಸೊ ಕೆಲಸ ಎಲ್ಲ ಮುಗಿದು ಪೂಜೆ ಮಾಡೋ ಅಷ್ಟರೊಳಗೆ ತುಂಬ ಲೇಟಾಗಿ ಹೋಗಿತ್ತು. ಸೊ ಎಷ್ಟೇ ಕೆಲಸ ಮಾಡಿದ್ರೂ ಒಂದಲ್ಲ ಒಂದು ಕೆಲಸ, ಒಂದಾದ್ಮೇಲೆ ಒಂದು ಕೆಲಸ ಬರ್ತಾನೆ ಇರುತ್ತೆ. ಪಾತ್ರೆಯನ್ನೆಲ್ಲ ತೊಳೆದಿಟ್ಬಿಟ್ಟು ಬ್ರೇಕ್ಫಾಸ್ಟಿಗೆ ಏನಾದರೂ ರೆಡಿ ಮಾಡ್ಕೊಂಡು ಆಮೇಲೆ ಪೂಜೆ ಎಲ್ಲ ಸಿದ್ಧ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಯಾಕೋ ಗೊತ್ತಿಲ್ಲ, ಮನಸ್ಸು ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿಟ್ಬಿಟ್ಟು ಆಮೇಲೆ ಪೂಜೆ ಮಾಡಲಿಕ್ಕೆ ನಂಗೆ ಮನಸ್ಸು ಅಷ್ಟು ಬರಲ್ಲ. ಸೊ ಅದಕ್ಕೋಸ್ಕರ ಫಸ್ಟು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಪೂಜೆ ಎಲ್ಲ ಮುಗಿಸಾದ್ಮೇಲೆ ಒಂದು ಸ್ವಲ್ಪ ರಾಯರ ಮಠಕ್ಕೆಲ್ಲ ಹೋಗಿ ಬಂದು ಆಮೇಲೆ ಏನಾದರೂ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಕೆಲಸ ಎಲ್ಲ ಶುರು ಮಾಡಿಕೊಂಡೆ. ಯಾಕಂದರೆ ವಾರ ಮತ್ತು ಪೂಜೆ ಅಂತ ಬಂದರೆ ಕೆಲಸಗಳು ಮುಗಿಯಲ್ಲ.
ಸೊ ಒಬ್ಬರೇ ಇರಲಿ ಇಬ್ಬರೇ ಇರಲಿ ಮನೆ ಅಂತ ಅಂದಮೇಲೆ ಮನೆ ಕೆಲಸ ಅಂದಮೇಲೆ ಅದು ಎಷ್ಟು ಕೆಲಸ ಇರಬೇಕು ಅಷ್ಟು ಇದ್ದೇ ಇರುತ್ತೆ. ಸೊ ಇವಾಗ ಪಾತ್ರೆ ಎಲ್ಲ ತೊಳೆದಾಯಿತು, ಸಿಂಕ್ ಎಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಆಚೆ ಬಂದು ಬಾಗಿಲೆಲ್ಲ ತೊಳೆದು ಮತ್ತು ಫುಲ್ಲು ವರಾಂಡ ಎಲ್ಲ ನೀಟಾಗಿ ಕಸ ಗುಡಿಸಿ ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಬಾಗಿಲಿಗೆ ಒಂದು ರಂಗೋಲಿ ಬಿಟ್ಕೊಂಡು ಅರಿಶಿನ ಕುಂಕುಮ ಇಟ್ಕೊಳ್ತಾ ಇದ್ದೀನಿ. ಈಗ ಕಂಪ್ಲೀಟ್ ಆಯಿತು ನನ್ನ ಕೆಲಸ ಎಲ್ಲ. ಈ ರೀತಿ ಒಂದು ಪುಟ್ಟ ರಂಗೋಲಿ ಬಿಟ್ಟು ಬಾಗಿಲನ್ನು ಕೂಡ ತೊಳೆದಿದ್ದಾಯಿತು. ನೋಡ್ತಾ ಇರ್ಬೋದು ಆಚೆನೂ ಕೂಡ ಎಲ್ಲ ತೊಳೆದು ನೀಟ್ ಮಾಡಿದ್ದೀನಿ. ಸೊ ಆ ಕಡೆ ಎಲ್ಲ ಈ ಸಲ ವೀಣಾ ತೊಳೆದಿದ್ಲು, ಇವತ್ತು ಮನೆ ಹತ್ರನೇ ಇದ್ಲು. ನಾನು ಸ್ವಲ್ಪ ಮನಿ ಪ್ಲ್ಯಾಂಟ್ ಎಲ್ಲ ಇರ್ತೀವಲ್ಲ ಅದನ್ನೆಲ್ಲ ಎತ್ತಿಟ್ಟು ನೀಟಾಗಿ ತೊಳೆದು ಒಳಗಡೆ ಬಂದು ಕಸ ಎಲ್ಲ ಗುಡಿಸ್ಕೊಂಡು ಇವಾಗ ಕಿಚನಿಂದ ನಾನು ನೆಲ ಎಲ್ಲ ಒರೆಸ್ಕೊಳ್ತಾ ಇದ್ದೀನಿ. ಸೊ ಕಿಚನ್ ನೋಡ್ತಾ ಇರ್ಬೋದು ಎಷ್ಟು ಚಿಕ್ಕದಿದೆ ಅಂತ ನೀವು. ಸೊ 1-1.5 ಅಡಿ ಇರೋದೇ ಹೆಚ್ಚು ಅಂದ್ಕೊಳ್ತೀನಿ. ಇಷ್ಟರಲ್ಲೇ ನಾನು ಎಲ್ಲ ಪಾತ್ರೆಗಳನ್ನು ಜೋಡಿಸ್ಕೊಂಡಿದ್ದೀನಿ. ಸೊ ಇವಾಗ ಅಡುಗೆ ಮನೆಯಿಂದ ಎಲ್ಲ ನೆಲ ಒರೆಸಿದಾಯಿತು. ಇವಾಗ ನಾನು ದೇವ್ರ ಪೂಜೆ ಮಾಡ್ತೀನಲ್ಲ ಅಲ್ಲೂ ಕೂಡ ನೆಲ ಎಲ್ಲ ಒರೆಸ್ಕೊಳ್ತಾ ಇದ್ದೀನಿ. ಫಸ್ಟು ನಾನು ಬಾಗಿಲು ತೊಳೆಯೋದಕ್ಕೂ ಮೊದಲೇ ಒಳಗಡೆ ಎಲ್ಲ ಕಸ ಗುಡಿಸ್ಬಿಟ್ಟು ಆಮೇಲೆ ಆಚೆ ಎಲ್ಲ ಕಸ ಗುಡಿಸ್ಕೊತೀನಿ. ಫಸ್ಟು ನಾನು ಬಾಗಿಲೆಲ್ಲ ತೊಳೆದು ಆಮೇಲೆ ನಾನು ಒಳಗಡೆ ಒರೆಸ್ಕೊತೀನಿ. ಕೆಲವು ಸಮಯದಲ್ಲಿ ಮಾತ್ರ ಒಳಗಡೆಯಿಂದ ಒರೆಸ್ಕೊಂಡು ಆಚೆ ಬಾಗಿಲು ತೊಳೆಯೋಕೆ ಹೋಗ್ತೀನಿ. ಯಾಕಂದರೆ ಇವತ್ತು ವೀಣಾ ಫಸ್ಟೇ ಬಾಗಿಲು ತೊಳಿತಾ ಇದ್ಲು. ಸೊ ಅವಳ ಜೊತೆನೇ ಇವತ್ತು ಬಾಗಿಲೆಲ್ಲ ಆಚೆ ಎಲ್ಲ ಕ್ಲೀನ್ ಮಾಡಿಕೊಂಡು ಬಾಗಿಲೆಲ್ಲ ತೊಳ್ಕೊಂಡು ಒಳಗಡೆ ಕೆಲಸಕ್ಕೆ ಬಂದಿದ್ದು ನಾನು. ಇವಾಗ ಎಲ್ಲ ಪೂರ ನೆಲ ಎಲ್ಲ ಒರೆಸ್ಕೊಂಡಿದ್ದಾಯಿತು, ಹಾಲ್ ಕೂಡ ಕ್ಲೀನ್ ಆಯಿತು. ಸೊ ಮನೆ ಒಂಥರ ಸ್ವಚ್ಛವಾಗಿದ್ದರೆ ಏನೋ ಒಂಥರ ಖುಷಿ ಅನಿಸುತ್ತೆ ನನಗೆ. ಸೊ ಒಬ್ಬಳೇ ಇರ್ತೀನಲ್ಲ, ಸೊ ನನಗೆ ಕಂಫರ್ಟಬಲ್ ಆಗೋ ರೀತಿ ಎಲ್ಲ ಜೋಡಿಸ್ಕೊಂಡು ಆ ಥರ ಕ್ಲೀನ್ ಮಾಡ್ಕೋತೀನಿ. ನನಗೆ ಎಷ್ಟು ಗೊತ್ತು ಅಷ್ಟು ಮಟ್ಟಿಗೆ ಮನೆ ಕ್ಲೀನ್. ಸ್ನಾನ ಎಲ್ಲ ಮುಗೀತು. ಇವತ್ತು ನಾನು ಗ್ರೀನ್ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಸೊ 1.5 ವರ್ಷ ಆದಮೇಲಾಗಿತ್ತು ಇದು. ನಾನು ಇಂಡಿಯನ್ ಆರ್ಮಿ ಕರ್ನಲ್ ಇರ್ತಾರಲ್ಲ ಅವ್ರ ಹತ್ರ ಪ್ರೈಸ್ ತೊಗೊಳಕ್ಕೆ ಅಂತ ಈ ಸ್ಯಾರಿ ಹಾಕ್ಕೊಂಡಿದ್ದೆ. ಸೊ ಅವಾಗಿಂದ ನಾನು ಇಲ್ಲಿವರೆಗೂ ಈ ಸ್ಯಾರಿನೇ ಹಾಕ್ಕೊಂಡಿರಲಿಲ್ಲ, ಇವತ್ತೇ ಫಸ್ಟ್ ಹಾಕ್ಕೊಂಡಿರೋದು. ನನಗಿದು ತುಂಬ ಅಂದರೆ ತುಂಬ ಫೇವ್ರೆಟ್ ಸ್ಯಾರಿ ಅಂತಲೇ ಹೇಳ್ಬೋದು. ನಾನು ಬೆಂಗಳೂರಿಗೆ ಬಂದು ಮೊದಲನೇ ಸಲ ಈ ಸ್ಯಾರಿ ತೊಗೊಂಡಿದ್ದು ನಾನು. ಅಂದರೆ ಹಳ್ಳಿ ಕಡೆ ಎಲ್ಲ ಒಂದು ಪದ್ಧತಿ ಇರುತ್ತಲ್ಲ, ಒಬ್ಬಳೆ ಮಗಳಿರೋರಿಗೆ ಏನಾದರೂ ದೋಷ ಇರುತ್ತೆ, ಅವರಿಗೆ ಸೀರೆ ಕೊಡಬೇಕು ಅಥವಾ ಏನಾದರೂ. ಆ ಟೈಮಲ್ಲಿ ನನಗೆ ಶಿವ ಅವರು ಇದನ್ನು ನಮ್ಮ ಅಮ್ಮನ ಸ್ಥಾನದಲ್ಲಿ ನಿಂತ್ಕೊಂಡು ಈ ಸೀರೆನ ನನಗೆ ಕೊಡಿಸಿದ್ರು. ಸೊ ಅದೊಂದು ದೋಷ ನಿವಾರಣೆಗೋಸ್ಕರ. ಸೊ ಇದು ನನ್ನ ಫೇವರೆಟ್ ಸೀರೆ. ಇದು ಥರ ಚೆನ್ನಾಗಿದೆ, ನನಗೆ ಇಷ್ಟ. ಇವಾಗ ಪೂಜೆ ಮಾಡಬೇಕು, ಎಲ್ಲ ಬೇಗ ಬೇಗ ಪೂಜೆ ಮಾಡಿ ನೆಕ್ಸ್ಟು ಮಠಕ್ಕೆ ಹೋಗಿ ಬರಬೇಕು. ಇವಾಗ ನಾನು ಪೂಜೆಗೆ ಎಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು 2-3 ಥರದ್ದು ಹೂವು ತೊಗೊಂಡಿದ್ದೀನಿ. ಒಂದು ಕಣಗ್ಲು ಹೂವು, ಗುಲಾಬಿ ಹೂವು ಮೊನ್ನೆ ಕಟ್ಟಿಟ್ಟಿದ್ದೆ ನಾನು. ಸೊ ಹಾಗೆ ತುಳಸಿ ಪತ್ರೆ ಏನಂತಂದರೆ ನಾವು ನೈಟ್ ತಂದು ಇಟ್ಕೊಂಡ್ಬಿಟ್ರೆ ಏನಾದರೂ ಫ್ರಿಜ್ಜಲ್ಲಿ ಇಟ್ಟರೆ ಬೆಳಗ್ಗೆ ಅಷ್ಟೊತ್ತಿಗೆ ಸ್ವಲ್ಪ ಬ್ಲ್ಯಾಕ್ ಥರ ಆಗಿರುತ್ತೆ. ಅದನ್ನೆಲ್ಲ ಸ್ವಲ್ಪ ಕಟ್ ಮಾಡಿ ಆಮೇಲೆ ನಾನು ಫೋಟೋಕ್ಕೆ ಅದನ್ನು ಮುಡಿಸ್ತೀನಿ. ಸೊ ಅದು ಏನೋ ಗೊತ್ತಿಲ್ಲ, ಅದು ಬ್ಲ್ಯಾಕ್ ಆಗಿಬಿಟ್ರೆ ನಂಗೆ ಫೋಟೋಕ್ಕೆಲ್ಲ ಇಡಲಿಕ್ಕೆ ಒಂಥರ ಬೇಜಾರು ಅನಿಸುತ್ತೆ. ನಮ್ಮ ತುಳಸಿ ಗಿಡ ಸ್ವಲ್ಪ ದೊಡ್ಡದಾಗೋವರೆಗೂ ಅಷ್ಟೇ, ಆಮೇಲೆ ಒಂದೇ ಒಂದು ದಳ ತುಳಸಿ ಇಟ್ಟರೂ ಪರವಾಗಿಲ್ಲ. ಸೊ ಈ ಥರ ತೊಗೊಂಡು ಬಂದು ವೇಸ್ಟ್ ಆಗಿಬಿಟ್ರೆ ತುಂಬ ಬೇಜಾರಾಗುತ್ತೆ. ಇದು ಮತ್ತೆ ಮಾರನೇ ಬೆಳಗ್ಗೆ ಎದ್ದು ನೋಡಿದ್ರೆ ಫುಲ್ ಎಲ್ಲ ಬಾಡೋಗ್ಬಿಟ್ಟಿರುತ್ತೆ, ಒಂಚೂರೂ ಚೆನ್ನಾಗಿರಲ್ಲ. ಬಾಡಿರೋ ಅಂಥ ತುಳಸಿ ಪತ್ರೆ ಆಗಿರ್ಬೋದು ಅಥವಾ ಹೂವು ಆಗಿರ್ಬೋದು ಇಡಲಿಕ್ಕೆ, ಫೋಟೋದಲ್ಲಿ ಆಗಿರ್ಬೋದು ಅಥವಾ ಕಳಸದಲ್ಲಿ ಎಲ್ಲೇ ಆಗಲಿ ದೇವ್ರಿಗೆ ಇಡಲಿಕ್ಕೆ ತುಂಬ ಬೇಜಾರಾಗುತ್ತೆ. ಸೊ ಇದನ್ನು ಮತ್ತೆ ನಾನು ಗುರುವಾರ ಹಾಕಿರ್ತೀನಿ, ಮತ್ತೆ ಶುಕ್ರವಾರ ತೆಗೆದುಬಿಡ್ತೀನಿ. ಒಂದು ಮೊಳ 40 ರೂಪಾಯಿ. ಮತ್ತು ಮಾರನೇ ಬೆಳಗ್ಗೆ ತೆಗಿಲಿಕ್ಕೂ ಹೊಟ್ಟೆ ಎಲ್ಲ ಉರಿತಾ ಇರುತ್ತೆ. ಆದರೆ ಏನು ಮಾಡೋದು, ದೇವ್ರಿಗೆ ಆ ಥರ ಮುಡಿಸ್ಲಿಕ್ಕೂ ಆಗಲ್ಲ. ಸೊ ಏನು ಮಾಡೋಂಗಿಲ್ಲ, ಅದು ನಡೆಸ್ಕೊಂಡು ಬಂದಿದ್ದೀವಿ ಅಂದರೆ ನಾವು ಮಾಡ್ಕೊಳ್ತಾ ಹೋಗಬೇಕು. ಇವಾಗ ನೋಡ್ತಾ ಇರ್ಬೋದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಒರೆಸ್ಕೊಂಡು ಪೂಜೆಗೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀನಿ. ಭಾನುವಾರ ಇನ್ನು ನಾನು ಕಳಸ ಎಲ್ಲ ತೊಳೆದಿದ್ದೆ, ಸೋಮವಾರ ನಾನು ಪೂಜೆ ಎಲ್ಲ ಮಾಡ್ಕೊಂಡಿದ್ದೆ. ಸೊ ಇವತ್ತು ವಿಗ್ರಹಗಳೇನಿದೆ ಅದನ್ನು ಮಾತ್ರ ನಾನು ತೊಳೆದಿದ್ದೀನಿ ಮತ್ತು ಫೋಟೋಗಳೆಲ್ಲ ಒರೆಸಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಯಾವಾಗಲೂ ನಾನು ಕಳಸ ತೆಗಿಯಲ್ಲ, 15 ದಿನಕ್ಕೊಂದೇ ಸಲ ತೆಗಿಯೋದು. ಅಥವಾ ಎಲೆ ಏನಾದ್ರೂ ಹಾಳಾಗಿದ್ದರೆ ಮಾತ್ರ ವೀಕ್ಲಿ 1 ಟೈಮ್ ತೆಗಿತೀನಿ. ಸೊ ಗಣೇಶನ ಪೂಜೆ ಮಾಡಲೇಬೇಕಲ್ಲ, ರಾಯರನ್ನ ಪೂಜೆ ಮಾಡಲಿಕ್ಕೂ ಮೊದಲು ಗಣೇಶನ ಪೂಜೆ ಮಾಡಬೇಕಂತೆ. ಸೊ ಹಾಗಾಗಿ ನನ್ನ ಆರಾಧ್ಯ ದೈವನೂ ಕೂಡ ಹೌದು ಗಣೇಶ. ಸೊ ಗಣೇಶನ ವಿಗ್ರಹ 2 ಇದ್ದಾವಲ್ಲ, 2 ಕೂಡ ತೊಳೆದು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಇವಾಗ ಪೂಜೆನೂ ಕೂಡ ಮಾಡ್ತಾಯಿದ್ದೀನಿ. ಸೊ ಇವಾಗ ಮಂಗಳಾರತಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನೈವೇದ್ಯಕ್ಕೆ ನಾನು ಬೇರೆ ಏನೂ ಮಾಡಲಿಕ್ಕೆ ಆಗಿರಲಿಲ್ಲ, ಅವಲಕ್ಕಿ ಮಾಡ್ಕೊಂಡಿದ್ದೆ. ಅವಲಕ್ಕಿ ಮತ್ತು ಸ್ವಲ್ಪ ಸಕ್ಕರೆ ಹಾಕಿ ನೈವೇದ್ಯಕ್ಕೆ ಇಟ್ಟಿದ್ದೆ.
ಹಾಲು ಇವಾಗ ನೈವೇದ್ಯಕ್ಕೆ ಇಡಬಾರ್ದಂತೆ ರಾಯರಿಗೆ, ಸೊ ಅದಕ್ಕೋಸ್ಕರ ನಾನು ಹಾಲು ಇಟ್ಟಿರಲಿಲ್ಲ. ಸೊ ನನಗೆ ಎಷ್ಟು ಗೊತ್ತೋ ಅಷ್ಟನ್ನು ಸ್ವಲ್ಪ ಸ್ವಲ್ಪ ತಿಳಿಸ್ಕೊಡ್ತೀನಿ. ನನಗೆ ಯಾರಾದರೂ ಹೇಳಿರ್ತಾರಲ್ಲ ಅದನ್ನು ನಾನು ಈ ಥರ ಗುರುವಾರ ಪೂಜೆ ಮಾಡುವಾಗ ಹೇಳ್ತೀನಿ ಅಷ್ಟೇ. ಸೊ ಇವಾಗ ಇದೊಂದು ನಂದು ರುಟೀನ್ ಆಗಿಬಿಟ್ಟಿದೆ. ಪ್ರತಿ ಗುರುವಾರ ನಾನು ಪೂಜೆ ಮಾಡ್ತಿರ್ತೀನಲ್ಲ, ಆ ವ್ಲಾಗ್ನ ತುಂಬ ಇಷ್ಟಪಟ್ಟು ನೋಡ್ತೀರಾ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆದಷ್ಟು ಇನ್ನೂ ಒಳ್ಳೊಳ್ಳೆ ಮಾಹಿತಿಗಳನ್ನ ನಿಮ್ಗಳಿಗೆ ಕೊಡಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ನನಗೆ ಎಷ್ಟು ಗೊತ್ತಿರುತ್ತೆ ಅಥವಾ ನಾನು ಯಾರ ಹತ್ರ ಏನಾದರೂ ತಿಳ್ಕೊಂಡಿದ್ರೆ ರಾಯರ ಬಗ್ಗೆ ಅದನ್ನು ನಿಮ್ಗಳಿಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಸೊ ಅದರಿಂದ ನನಗೂ ಒಂದು ಸಮಾಧಾನ ಸಿಗುತ್ತೆ, ನಿಮಗೂ ಕೂಡ ಒಂದು ಒಳ್ಳೆ ಮಾಹಿತಿ ಸಿಕ್ಕಿದಂಗೆ ಆಗುತ್ತೆ. ಇವಾಗ ಆರತಿ ಎಲ್ಲ ಮುಗಿಸಿ ಧೂಪನೂ ಕೂಡ ಆಯಿತು. ಇವಾಗ ನೈವೇದ್ಯ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ವೀಣುಗಿಂತ ನನ್ನ ತಂಗಿಗಿಂತ ಲೇಟಾಗಿ ಪೂಜೆ ಮಾಡಿದ್ದು ನಾನೇ. ಗೊತ್ತಿಲ್ಲ, ನನಗೆ ಪೂಜೆ ಮಾಡೋ ದಿನ ತುಂಬ ಲೇಟ್ ಆಗಿಬಿಡುತ್ತೆ. ಎಷ್ಟೇ ಬೇಗ ಎದ್ದು ಎಲ್ಲ ಬೇಗ ಕೆಲಸ ಮುಗಿಸ್ಕೊಂಡ್ರೂ ಕೂಡ ಕೆಲವೊಂದೊಂದು ಸಲ ಪೂಜೆ ಮಾಡೋದೆಲ್ಲ ಲೇಟ್ ಆಗಿಬಿಡುತ್ತೆ. ನನಗೆ ಗಡಿ ಬಿಡಿಲೆಲ್ಲ ಪೂಜೆ ಮಾಡಲಿಕ್ಕೆ ಮನಸ್ಸು ಬರಲ್ಲ. ಸೊ ಇವತ್ತು ಸ್ವಲ್ಪ ಗಡಿ ಬಿಡಿನೇ ಆಯಿತು, ಯಾಕಂದರೆ ನಾನು ಪೂಜೆ ಮಾಡಿ ಒಂದು 10 ನಿಮಿಷನಾದ್ರೂ ದೇವ್ರ ಮುಂದೆ ಕೂತ್ಕೊಳ್ತೀನಿ ನಾನು. ಸೊ ಇವತ್ತು ಏನಾಯಿತು ಅಂತಂದರೆ ಮಠಕ್ಕೆ ಬೇರೆ ಹೋಗೋದಿತ್ತಲ್ಲ, 1 ಗಂಟೆಗೆಲ್ಲ ರಾಯರ ಮಠ ಕ್ಲೋಸ್ ಆಗಿಬಿಡುತ್ತೆ. ಸೊ ಅಷ್ಟರೊಳಗೆ ಹೋಗಬೇಕು ಅಂತ ಹೇಳಿ ಪೂಜೆ ಎಲ್ಲ ಬೇಗ ಬೇಗ ಮಾಡಿಕೊಂಡೆ. ಇವಾಗ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಸೊ ನನಗೋಸ್ಕರ ಅಲ್ಲ ಅಂದರೂ ನನ್ನನ್ನು ನಂಬಿರೋರಿಗೋಸ್ಕರ ಅಥವಾ ನಾನು ನಂಬಿರೋರಿಗೋಸ್ಕರ ಒಂದು ಪ್ರಾರ್ಥನೆ ಮಾಡಿಕೊಂಡು ಮಂತ್ರಾಕ್ಷತೆನ ಅರ್ಪಿಸ್ತಾ ನನ್ನ ಪೂಜೆನ ಇಲ್ಲಿಗೆ ಮುಗಿಸಿ ಇವಾಗ ನಾನು ಮಠಕ್ಕೆ ಹೊರಡೋಕ್ಕೆ ರೆಡಿಯಾಗಿದ್ದೀನಿ. ಸೊ ಫುಲ್ಲು ಎಲ್ಲ ಸಾಂಬ್ರಾಣಿ ಹೋಗಿ ತುಂಬ್ಕೊಂಬಿಟ್ಟಿದೆ, ಅದಕ್ಕೆ ನಿಮಗೆ ಅಷ್ಟು ಚೆನ್ನಾಗಿ ಅದು ಕಾಣಿಸ್ತಾ ಇಲ್ಲ ವಿಡಿಯೋ ಅಂತ ಅಂದ್ಕೊಳ್ತೀನಿ. ಸೋಮವಾರ, ಶುಕ್ರವಾರ, ಗುರುವಾರ ಮತ್ತು ಹಬ್ಬ ಹುಣ್ಮೆಗಳು ಬಂದರೆ ಈ ಥರ ಸಾಂಬ್ರಾಣಿ ಹಾಕ್ತಾ ಇರ್ತೀನಿ ನಾನು. ಎವ್ರಿಡೇ ಏನು ಸಾಂಬ್ರಾಣಿ ಎಲ್ಲ ಹಾಕ್ಲಿಕ್ಕೆ ಹೋಗಲ್ಲ. ಪೂಜೆ ದಿನ ಏನು ಮೇಯ್ನ್ ಪೂಜೆ ಇರುತ್ತೆ ಅವತ್ತು ಮಾತ್ರ ಈ ಥರ ಸಾಂಬ್ರಾಣಿ ಹಾಕೋದು. ಸೊ ಆವಾಗ ಸ್ವಲ್ಪ ಈ ಥರ ಕ್ಯಾಮ್ರಾಗೆಲ್ಲ ಕವರ್ ಆಗಿಬಿಡುತ್ತೆ. ಆದ್ರೂ ನನಗೆ ಆಗ್ತಲೇ ಇರಲಿಕ್ಕಾಗಲ್ಲ. ಶಿವ ಅವ್ರು ಬೈತಾ ಇರ್ತಾರೆ, ಮನೆಗೆಲ್ಲ ಹೊಗೆ ತುಂಬಿಸ್ಬಿಡ್ತೀಯಲ್ಲ ನೀನು ಅಂತ ಹೇಳೋರು ರಜದಲ್ಲಿದ್ದಾಗ. ಸೊ ನನಗೆ ಅದೊಂಥರ ಖುಷಿ. ಧೂಪ ಹಾಕಿದ್ರೆ ಏನೋ ಒಂಥರ ಮನೆಯೆಲ್ಲ ಘಮ್ ಅಂತ ಇರುತ್ತೆ. ಆವಾಗ ನಮಗೂ ಖುಷಿ ಆಗುತ್ತೆ, ಮನಸ್ಸಿಗೂ ಒಂಥರ ಖುಷಿ, ಮನೆಯೂ ಕೂಡ ಒಂಥರ ಪ್ರಶಾಂತವಾಗಿ ಚೆನ್ನಾಗಿರುತ್ತೆ. ಇವತ್ತಿನ ನನ್ನ ಪೂಜೆ ನೋಡಿ ಈ ರೀತಿಯಾಗಿದೆ. ಫೋಟೋ ಇದು ನಾನು ಮಂತ್ರಾಲಯದಿಂದ ತೊಗೊಂಡು ಬಂದಿದ್ದು. ಇದರಲ್ಲಿ ಗೋಮಾತೆನೂ ಇದ್ದಾರೆ, ಹಾಗೆ ಬೃಂದಾವನ ಕೂಡ ಇದೆ. ಸೊ ಅದಕ್ಕೋಸ್ಕರ ನಾನು ಈ ಫೋಟೋ ತೊಗೊಂಡೆ. ಫೋಟೋ ಬೇಡ ಅಂತ ಒಂದು 3-4 ಸಲ ನಾನು ಬೇಡ ಅಂತ ಬಿಟ್ಟಿದ್ದೆ. ಸೊ ಪದೇ ಪದೇ ಆ ಹುಡುಗ ಬಂದು ಫೋಟೋ ತಗೊಳ್ಳಿ ಅಂತಿದ್ರು. ಸೊ ಆಲ್ರೆಡಿ ನಾನು ಚಾಮುಂಡಿ ಬೆಟ್ಟದಿಂದ ಇಲ್ಲೇನು ನೋಡ್ತಾ ಇದ್ದೀರಾ ನೀವು, ಈ ಫೋಟೋ ನಾನು ತೊಗೊಂಡು ಬಂದಿದ್ದೆ. ಪ್ರಥಮ ಸಲ ನಮ್ಮ ಮನೆಗೆ ಬಂದಿದ್ದಂಥ ರಾಯರ ಫೋಟೋ ಇದೇನೆ. ಸೊ ಆಮೇಲೆ 2ನೇ ಸಲ ನಾನು ಮಂತ್ರಾಲಯಕ್ಕೆ ಹೋಗಿದ್ನಲ್ಲ, ಆವಾಗ ನಾನು ಆ ಫೋಟೋ ತೊಗೊಂಡು ಬಂದೆ. ಸೊ 2 ಇರಲಿ ಪರವಾಗಿಲ್ಲ ಅಂದ್ಬಿಟ್ಟು ಒಂದು ದೇವ್ರ ಮನೆ ಒಳಗಡೆ ಇಟ್ಟಿದ್ದೀನಿ, ಇನ್ನೊಂದು ಫೋಟೋನ ನಾನು ಆಚೆ ಇಟ್ಟಿದ್ದೀನಿ. ಆಚೆನೂ ಅಷ್ಟೇ 2 ತುಪ್ಪದ ದೀಪ ಹಚ್ಚುತ್ತೀನಿ, 2 ಮಾಮೂಲಿ ಎಣ್ಣೆ ಎಲ್ಲ ಬಿಟ್ಟು ದೀಪ ಹಚ್ಚುತ್ತೀನಿ. ನನ್ನ ತುಳಸಿ ಗಿಡ ನೋಡಿ ಈ ರೀತಿಯಾಗಿ ಇವತ್ತು ಪೂಜೆ ಮಾಡ್ಕೊಂಡಿದ್ದೀನಿ. ಸೊ ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು. ಇವಾಗ ಮಠಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ, ನಾನು, ವೀಣಾ ಮತ್ತು ನನ್ನ ತಂಗಿ. ಸೊ ಎಲ್ಲೋದ್ರೂ ನನಗೆ ಯಾರಾದರೂ ಒಬ್ಬರು ಜೊತೆ ಇರಬೇಕು, ಜೊತೆಗಿಲ್ಲ ಅಂತಂದರೆ ಒಬ್ಬಳೇ ಅಂತೂ ನಾನು ಎಲ್ಲೂ ಹೋಗಲ್ಲ. ಹೋದ್ವಾರ ನನ್ನ ತಂಗಿ ಹಾಸ್ಪಿಟಲ್ಗೆ ಹೋಗಿದ್ಲು, ಪಾಪ ಬರ್ಲಿಕ್ಕೆ ಆಗಿರಲಿಲ್ಲ. ಸೊ ಅವಳು ಅಷ್ಟೇ, ಎಲ್ಲಾದರೂ ಕರೆದ್ರೆ ಇಲ್ಲ ಅನ್ನಲ್ಲ, ಬರ್ತಾಳೆ. ಅವಳೆಲ್ಲಾದ್ರೂ ಕರೆದ್ರು ನಾನು ಹೋಗ್ತೀನಿ. ಇವತ್ತು ವೀಣಾ ಮನೆ ಹತ್ರನೇ ಇದ್ಲು, ತಿರುಪತಿಗೆ ಹೋಗೋಕ್ಕೆ ಅಂತ ಹೇಳ್ಬಿಟ್ಟು ಕೆಲ್ಸಕ್ಕೆ ರಜೆ ಹಾಕಿದ್ಲು. ಸೊ ಹಾಗಾಗಿ ಅವಳ ಜೊತೆನೇ ಇವತ್ತು ಬಂದ್ವಿ. ಇದೇ ನೋಡಿ ರಾಯರ ಮಠ. ಇವಾಗ ರಾಯರ ದರ್ಶನ ನಿಮಗೂ ಕೂಡ ಮಾಡಿಸ್ತೀನಿ ನೋಡಿ ನಮ್ಮ ರಾಯರು. ಸೊ ಇವತ್ತು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು, ಹಾಗೆ ಅಲ್ಲಿ ಏನೋ ಪೂಜೆನೂ ಕೂಡ ನಡೀತಾ ಇತ್ತು. ಸೊ ತುಂಬ ಚೆನ್ನಾಗಿ ದರ್ಶನ ಆಯಿತು. ಹೆಚ್ಚು ಕಡಿಮೆ ನಾವು ಒಂದು 20 ನಿಮಿಷ ಮೇಲೇ ನಾವು ಅಲ್ಲಿ ಕೂತು
ಮಂತ್ರಾಕ್ಷತೆಲ್ಲ ಇಸ್ಕೊಂಡು ಇಲ್ಲೂ ಪೂಜೆಯಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡಿ ನಾವು ಅಲ್ಲೂ ಕೂಡ ಪೂಜೆ ಎಲ್ಲ ಮುಗಿಸಿ ಆಮೇಲೆ ನಾವು ಮನೆ ಕಡೆ ಬಂದಿದ್ದು. ನೋಡ್ತಾ ಇರ್ಬೋದು ಇದೆಲ್ಲ ದಂಪತಿಗಳು ಸೇರಿ ಪೂಜೆ ಮಾಡ್ತಾಯಿದ್ರು. ಏನು ಪೂಜೆ ಅಂತ ಗೊತ್ತಿಲ್ಲ, ಯಾಕಂದರೆ ನಾವು ಲಾಸ್ಟಿಗೆ ಹೋಗ್ಬಿಟ್ಟಿದ್ವಿ. ನಾವು ಹೋದಾಗ್ಲೇ 12:30 ಏನೋ ಆಗಿತ್ತು ಅಂದ್ಕೊಳ್ತೀನಿ. ಪ್ರತಿ ಸಲಗಿಂತ ಈ ಸಲ ನಿಮಗೆ ನೀಟಾಗಿ ನಾನು ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಸೊ ಆದರೆ ನಂದು ಕ್ಯಾಮ್ರಾ ಸ್ವಲ್ಪ ಅಷ್ಟು ಕ್ಲಾರಿಟಿ ಇಲ್ವಲ್ಲ, ಹಾಗಾಗಿ ನಿಮಗೆ ನೀಟಾಗಿ ಕಾಣಿಸ್ತಿಲ್ಲ ಅನ್ಕೋತೀನಿ. ಸೊ ಆದ್ರೂ ದರ್ಶನ ಆಗಿದೆ ಎಲ್ರಿಗೂ ಅಂತ ಭಾವಿಸ್ತಾ. ಸೊ ಇದು ಆಚೆನೂ 2 ದೇವಸ್ಥಾನ ಇದೆ. ಒಂದು ಈಶ್ವರನ ದೇವಸ್ಥಾನ, ಹಾಗೆ ಗಣೇಶನ ದೇವಸ್ಥಾನ, ಮತ್ತು ಹಾಗೆ ಅಮ್ಮನವ್ರ ದೇವಸ್ಥಾನ. ಎಲ್ಲ ಪೂಜೆ ಮುಗಿಸಿ ಇವಾಗ ಮನೆ ಕಡೆ ಹೊರಡ್ತಾ ಇದ್ದೀವಿ. ಸೊ ತುಂಬ ಹೊಟ್ಟೆ ಹಸಿವಾಗ್ಬಿಟ್ಟಿತ್ತು ನನಗಂತೂ. ಆಲೇ ಆಫ್ಟರ್ನೂನ್ ಆಗಿತ್ತಾ, ಸಿಕ್ಕಾಪಟ್ಟೆ ಹಸಿವಾಗಿತ್ತು. ಮನೆಗೆ ಬಂದು ಸ್ವಲ್ಪ ರೈಸ್ ಮಾಡಿಕೊಂಡು ಅದಕ್ಕೇ ಸ್ವಲ್ಪ ಮೊಸರು ಹಾಕ್ಬಿಟ್ಟು ಒಗ್ಗರಣೆ ಮಾಡಿಕೊಂಡೆ. ದಾಳಿಂಬೆ ಎಲ್ಲ ಇತ್ತು ಹಾಕ್ಬಿಟ್ಟು. ನನಗೆ ದಾಳಿಂಬೆ ಮತ್ತು ದ್ರಾಕ್ಷಿ ಅದೆಲ್ಲ ಹಾಕಿ ಮೊಸರನ್ನ ಮಾಡ್ಕೊಳ್ಳೋದು ಅಂದರೆ ತುಂಬ ಇಷ್ಟ. ಸೊ ಆವಾಗ ನನಗೆ ಸ್ವಲ್ಪ ಸಮಾಧಾನ ಆಯಿತು. ತಿಂಡಿ ಎಲ್ಲ ತಿಂದು ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಇದು ಸಂಜೆ 6 ಗಂಟೆನೋ ಏನೋ ಆಗಿತ್ತು. ಒಂದು ಒಳ್ಳೆ ಫಿಲಮ್ ನೋಡಿದ್ವಿ, ಶ್ರೀನಿವಾಸಂದು, ತಿರುಪತಿ ತಿಮ್ಮಪ್ಪಂದು ಅಣ್ಣಯ್ಯಮ್ಮ ಅಂತನೋ ಏನೋ ಇತ್ತು. ಸೊ ಆ ಮೂವಿ ನೋಡಿದ್ವಿ. ಸ್ವಲ್ಪ ಸಮಾಧಾನ ಅನ್ನಿಸ್ತು. ಹಾಗೆ ಸಂಜೆ ಆಯ್ತಲ್ಲ, ಕಸ ಎಲ್ಲ ಗುಡಿಸ್ಕೊಂಡು ಸ್ವಲ್ಪ ಪಾತ್ರೆಗಳಿತ್ತು, ಪಾತ್ರೆನೆಲ್ಲ ತೊಳೆದಿಟ್ಕೊಳ್ತಾ ಇದ್ದೀನಿ. ಯಾಕಂದರೆ ಸಂಜೆ ಮೇಲೆ ಮತ್ತೆ ನಾನು ದೇವ್ರ ಪೂಜೆ ಎಲ್ಲ ಮತ್ತೆ ಮಾಡ್ತೀನಿ. ದೀಪ ಎಲ್ಲ ಹತ್ತಿಸಿ ಮತ್ತೆ ಪೂಜೆ ಮಾಡ್ಕೋತೀನಿ. ಬೆಳಗ್ಗೆ ಟೈಮ್ ನಾನು ಪೂಜೆ ಮಾಡಿದ್ರೆ ಬೆಳಗ್ಗೆ ಸಂಜೆ 2 ಟೈಮ್ ಮಾಡ್ಕೋತೀನಿ. ಇತ್ತೀಚೆಗೆ ನಾನು ಬೆಳಗ್ಗೆ ಟೈಮು ಸ್ವಲ್ಪ ಕಡಿಮೆನೇ ಮಾಡೋದು, ವಾರದ ದಿನ ಬಿಟ್ಟು. ನಾರ್ಮಲ್ ಡೇಸಲ್ಲೆಲ್ಲ ಈವ್ನಿಂಗ್ ಮಾಡ್ಕೊಳ್ತೀನಲ್ಲ, ಸೊ ಹಾಗಾಗಿ 1 ಟೈಮ್ ದೀಪ ಹಚ್ಕೋತೀನಿ ಅಷ್ಟೇ. ಸೊ ಇವತ್ತು ರಾಯರ ವಾರ ಅಲ್ವಾ, 2 ಟೈಮ್ ಪೂಜೆ ಮಾಡಲೇಬೇಕು. ಸೊ ಇವಾಗ ಪಾತ್ರೆನೂ ಕೂಡ ತೊಳೆದಿದ್ದಾಯಿತು. ಇನ್ನು ಕೈಕಾಲು ಮುಖ ತೊಳೆದು ಮತ್ತೆ ಪೂಜೆಗೆ ರೆಡಿ ಮಾಡ್ಕೊಂಡಿದ್ದೀನಿ. ರಾಯರ ಫೋಟೋ ಒಂದನ್ನ ಆಚೆ ಇಟ್ಟಿರೋದ್ರಿಂದ ನನಗೆ ಸ್ವಲ್ಪ ನಾನ್ ವೆಜ್ ಮಾಡಲಿಕ್ಕೆ ಭಯ ಅನಿಸುತ್ತೆ. ಸೊ ಆದರೂ ಪರವಾಗಿಲ್ಲ, ನಾನ್ ವೆಜ್ ತಿನ್ನೋರಿದ್ರೆ ತಿನ್ಬೋದು ಅಂತ ಎಷ್ಟೋ ಜನ ಹೇಳ್ತಾರೆ. ಬಟ್ ತಿಂದಿದ್ದ ದಿನ ಪೂಜೆ ಮಾಡಬಾರ್ದು, 1-2 ದಿನ ಅಥವಾ 1 ಡೇ ಫುಲ್ಲು ಪೂಜೆ ಮಾಡಬಾರ್ದು ಅಂತಾರೆ. ಆದ್ರೂ ಗೊತ್ತಿಲ್ಲ, ನನಗೆ ಏನೋ ಮಂತ್ರಾಲಯಕ್ಕೆ ಹೋಗಿ ಬಂದಮೇಲೆ ಮತ್ತು ರಾಯರ ಫೋಟೋ ತಂದಮೇಲೆ ಮನೇಲಿ ಮಾಡಲಿಕ್ಕೆ ನನಗೆ ಮನಸ್ಸೇ ಆಗಿಲ್ಲ. ಸೊ ಹಾಗಾಗಿ ನಾನು ಆವಾಗಿಂದನೂ ಮನೇಲಿ ಮಾಡೇ ಇಲ್ಲ. ಸೊ ಸುಮಾರು ಜನ ಕಮೆಂಟ್ ಹಾಕಿದ್ರಿ, ನಾನ್ ವೆಜ್ ರೆಸಿಪಿ ಯಾವುದನ್ನು ನೀವು ಶೇರ್ ಮಾಡ್ಕೊಂಡಿಲ್ಲ ಅಂತ. ಸೊ ನಾನು ಮಾಡೇ ಇಲ್ಲ, ಸೊ ಹಾಗಾಗಿ ನಾನು ಶೇರ್ ಮಾಡ್ಕೊಂಡಿಲ್ಲ. ಶಿವವ್ರಿಗಂತೂ ಫುಲ್ ಖುಷಿಯಾಗ್ಬಿಟ್ಟಿದೆ, ತಿನ್ನೋದು ಬಿಟ್ಬಿಟ್ಟಿದ್ದೀನಿ ಅಂದ್ಬಿಟ್ಟು. ಸೊ ಅವ್ರ ಖುಷಿಗಿಂತ ಏನು ಹೆಚ್ಚೇನಲ್ಲ ನನಗೆ. ಸೊ ಆದ್ರೂ ಅಪ್ಪ ರೂಢಿ ಮಾಡಿಬಿಟ್ಟಿದ್ದಾರಲ್ಲ, ಒಂದೊಂದು ಸಲ ನನಗೆ ತಿನ್ಬೇಕು ಅನಿಸುತ್ತೆ. ಕೆಲವು ಸಲ ರಾಯರು ನೆನೆಸ್ಕೊಬಿಟ್ರೆ ಅದ್ರ ಸವಾಸನೆ ಬೇಡ ಅನ್ನಿಸ್ಬಿಡುತ್ತೆ. ಇವಾಗ ದೀಪ ಎಲ್ಲ ಹಚ್ಕೊಂಡು ಪೂಜೆನೂ ಕೂಡ ಮಾಡ್ಕೋತಾ ಇದ್ದೀನಿ. ಬೆಳಗ್ಗೆ ಮುಡಿಸಿರೋ ಹೂವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಬೆಳಗ್ಗೆ ಅಷ್ಟರೊಳಗೆ ಬಾಡೋಗ್ಬಿಟ್ಟಿರುತ್ತೆ, ಅದೊಂದೇ ಬೇಜಾರಾಗುತ್ತೆ. ನನ್ನ ಸಂಜೆ ಪೂಜೆನೂ ಕೂಡ ಮುಗೀತು. ಇವಾಗ ಕರೆಕ್ಟಾಗಿ ಹಿಟ್ಲರ್ ಕಲ್ಯಾಣ ಬರ್ತಾ ಇದೆ. ಟೈಮು 6:46 ಇವಾಗ. ನನ್ನ ಕಂಪ್ಲೀಟ್ ಕೆಲಸ ಎಲ್ಲ ಮುಗ್ದಿದೆ. ಅಡುಗೆ ಒಂದು ಬ್ಯಾಲೆನ್ಸ್ ಇದೆ ಅಷ್ಟೇ. ಅಡುಗೆ ಒಂದು ಮಾಡಿಕೊಂಡ್ರೆ ನನ್ನ ಇವತ್ತಿನ ದಿನಚರಿ ಫುಲ್ ಕಂಪ್ಲೀಟ್ ಆಗುತ್ತೆ. ಸೊ ಏನೋ ಒಂಥರ ನೆಮ್ಮದಿ. ಇವತ್ತು ಸ್ವಲ್ಪ ಖುಷಿ ಆಯಿತು. ರಾಯರ ದರ್ಶನ ಚೆನ್ನಾಗಿ ಮಾಡಿಕೊಂಡು ಬಂದ್ವಿ. ಏನೋ ಒಂಥರ ಖುಷಿ ಅನ್ನಿಸ್ತು. ಸೊ ಇವತ್ತಿನ ದಿನ ಒಂದು ಮನಸ್ಸಿಗೆ ಸಮಾಧಾನ, ನೆಮ್ಮದಿ ಇರುವಂಥ ದಿನ ಅಂತಲೇ ಹೇಳ್ಬೋದು. ಇವತ್ತು ನಾನು ಒಂದು ರೆಸಿಪಿನೂ ಶೇರ್ ಮಾಡ್ಕೋತಾ ಇದ್ದೀನಿ. ಏನಪ್ಪ ಅಂದರೆ ಪಾಲಕ್ ಮತ್ತು ಬೇಳೆ ಸಾಂಬಾರು. ಸಿಂಪಲಾಗಿ ಮಾಡೋದು, ಯಾವುದೇ ರೀತಿ ಮಸಾಲೆ ಎಲ್ಲ ರುಬ್ಬೋದಿಲ್ಲ, ಏನೂ ಇಲ್ಲ. ನಾನು 1 ಈರುಳ್ಳಿ, 1 ಟೊಮೊಟೊ, 2-3 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಹಾಗೆ 1 ಗೆಡ್ಡೆವಷ್ಟು ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿ ಟೊಮೊಟೊ ಕಟ್ ಮಾಡಿ ಇಟ್ಟಿದ್ದೀನಿ. ಸ್ವಲ್ಪ ತೊಗರಿಬೇಳೆನ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಪಾಲಕ್ ಸೊಪ್ಪನ್ನು ಅಷ್ಟೇ ಕಟ್ ಮಾಡಿ 2-3 ಸಲ ತೊಳೆದು ಒಂದು ಪ್ಲೇಟಲ್ಲಿ ಎತ್ತಿ ಇಟ್ಕೊಂಡಿದ್ದೀನಿ. ಒಂದು ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ನಾನು ಬಿಸಿಗೆ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಇವಾಗ ಒಗ್ಗರಣೆಗೆ ಹಾಕ್ಕೊಳ್ಳೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ, ಹಾಗೆ ನಾವು ಬೆಳ್ಳುಳ್ಳಿನ ಹೆಚ್ಚಿಟ್ಕೊಂಡಿರ್ತೀವಲ್ಲ, ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಕರಿಬೇವು ಸೊಪ್ಪು, ಇದಿಷ್ಟು ನಾನು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಬೇಕಂದರೆ ನೀವು ಒಣಮೆಣ್ಸಿನ್ಕಾಯಿನೂ ಹಾಕ್ಕೋಬೋದು. ಮತ್ತು ಕಟ್ ಮಾಡಿ ಇಟ್ಟಿರೋ ಅಂಥ ಈರುಳ್ಳಿ, ಹಾಗೆ 1-2-3 ಹಸಿಮೆಣ್ಸಿನ್ಕಾಯಿ,
ನಾನು ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ. ನಿಮಗೆ ಯಾವ ಥರ ಅನಿಸುತ್ತೆ ಆ ಥರ ಹೆಚ್ಕೊಬೋದು. ನಾನಿಲ್ಲಿ ಒಬ್ಳಿಗೆ ಮಾತ್ರ ಮಾಡ್ಕೋತಾ ಇರೋದು. ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರೆ ಅದನ್ನು ನೋಡಿ ನೀವು ಸೊಪ್ಪು ತೊಗೋಬೋದು. ಅದನ್ನು ನೋಡಿ ಸ್ವಲ್ಪ ನಾನು ಇವಾಗ ಏನು ತೋರಿಸಿದ್ದೀನಿ ಆ ಇಂಗ್ರೀಡಿಯೆಂಟ್ಸ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಅಷ್ಟೇ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಈ ಥರನೂ ಸಿಂಪಲಾಗಿ ಟ್ರೈ ಮಾಡಿ ನೋಡಿ. ನೆಕ್ಸ್ಟು ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಒಂದೇ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಅಷ್ಟೇ. ಒಂದು ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ. ನೀವು ಟೊಮೊಟೊ ಹಾಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ನಡೆಯುತ್ತೆ ಪಾಲಕ್ ಸೊಪ್ಪಿಗೆ. ಸೊ ಆದ್ರೂ ನಾನು ಮಾತ್ರ ಎಲ್ಲದಕ್ಕೂ ಟೊಮೊಟೊ ಯೂಸ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಹಾಕ್ಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಖಾರದ ಪುಡಿ, ಧನಿಯಾ ಪುಡಿ, ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಚೂರು ಗರಂ ಮಸಾಲ, ಸಾಂಬಾರು ಪೌಡರು ಅಂದರೆ MTR ಸಾಂಬಾರು ಪೌಡರ್ ಅಂತ ಬರುತ್ತೆ, ಅದನ್ನು ಸ್ವಲ್ಪ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ. ನೀವು ಬೇಕಾದರೆ ಲಾಸ್ಟಿಗೆ ಒಗ್ಗರಣೆ ಎಲ್ಲ ಹಾಕಾದ್ಮೇಲೂ ಕೂಡ ಹಾಕ್ಕೋಬೋದು. ನನಗೆ ಲಾಸ್ಟಲ್ಲಿ ಹಾಕೋಕ್ಕೆ ಗೊತ್ತಾಗಲ್ಲ, ಸೊ ಅದಕ್ಕೋಸ್ಕರ ನಾನು ಜೊತೆಲೇ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ಕಡಲೆ ಹಿಟ್ಟು ಏನಕ್ಕೆ ಅಂತ ಎಲ್ರಿಗೂ ಗೊತ್ತಿರುತ್ತೆ, ಸಾಂಬಾರು ಸ್ವಲ್ಪ ಗಟ್ಟಿ ಬರಲಿ ಅಂತ. ಯಾಕಂದರೆ ನಾವು ರುಬ್ಬಿ ಹಾಕ್ತಾ ಇಲ್ವಲ್ಲ, ಅದಕ್ಕೋಸ್ಕರ. ಇದ್ರ ಜೊತೆಗೆ ನಾನು ತೊಳೆದಿಟ್ಟಿರೋ ಅಂಥ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಪಾಲಕ್ ಸೊಪ್ಪನ್ನ ಆದಷ್ಟು ಒಂದು 2-3 ನಿಮಿಷನಾದ್ರೂ ತೊಳಿಬೇಕಾದ್ರೆ ನೆನೆಸ್ಬಿಟ್ಟಿಡಿ. ಯಾಕಂದರೆ ಮಣ್ಣಿರುತ್ತೆ ಕೆಳಗಡೆ, ಸ್ವಲ್ಪ ಮರಳೆಲ್ಲ ಇರುತ್ತೆ, ಅದು ನೀಟಾಗಿ ಹೋಗಬೇಕು. ಪಾಲಕ್ ಸೊಪ್ಪನ್ನ ನೀಟಾಗಿ ಕೈಯೆಲ್ಲ ಇದು ಮಾಡಿ ತೊಳಿಲಿಕ್ಕಾಗಲ್ಲ, ಯಾಕಂದರೆ ಸೊಪ್ಪು ಹಾಳಾಗ್ಬಿಡುತ್ತೆ. ಅದಕ್ಕೋಸ್ಕರ ನೀರಲ್ಲಿ ಒಂದು 2 ನಿಮಿಷ ನೆನೆಸಿಟ್ಟು ಆಮೇಲೆ ನೀವು ಒಂದು 2-3 ಸಲ ಪಾಲಕ್ ಸೊಪ್ಪನ್ನ ವಾಶ್ ಮಾಡಿ ಆಮೇಲೆ ಹಾಕ್ಕೊಳ್ಳಿ. ಯಾಕಂದರೆ ನೀಟಾಗಿ ವಾಶ್ ಮಾಡಿ ಹಾಕ್ಕೊಳ್ಳಿಲ್ಲ ಅಂದರೆ ಗಂಡು ಮಕ್ಕಳು ಆರೋಗ್ಯಕ್ಕೆ ತುಂಬ ಕಷ್ಟ ಬರುತ್ತೆ, ಕಲ್ಲು ಮಣ್ಣು ಏನಾದ್ರೂ ಊಟದಲ್ಲಿದ್ದರೆ. ಅದಕ್ಕೋಸ್ಕರ ಬೇಳೆನೂ ಕೂಡ ನಾನು ಇದ್ರ ಜೊತೆಲೇ ಹಾಕ್ಕೊಂಡು ಎಲ್ಲದನ್ನು ಒಂದು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸಿಂಪಲಾಗಿ ಮಾಡ್ಕೊಬೋದು. ನೀವು ಟೈಮಿಂಗ್ಸ್ ಇಟ್ಕೊಂಡು ನೋಡಿ, ಬೇಕಾದರೆ 5 ನಿಮಿಷದಲ್ಲಿ ಈ ಸಾಂಬಾರು ರೆಡಿ ಆಗುತ್ತೆ. ತಿನ್ನಲಿಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ, ಹಾಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ವಾರಕ್ಕೆ ಒಂದು ಸಲನಾದರೂ ಪಾಲಕ್ ಸೊಪ್ಪು, ನುಗ್ಗೆ ಸೊಪ್ಪು ಮತ್ತು ಹಾಗಲಕಾಯಿ ಈ ಥರದ್ದೆಲ್ಲ ನೀವು ತರಕಾರಿ ತಿಂತಾ ಬನ್ನಿ. ಸೊ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾನು ಸ್ವಲ್ಪ ಸೊಪ್ಪು ಜಾಸ್ತಿ ತಿಂತೀನಿ, ನನಗೆ ಸೊಪ್ಪುಗಳಂದರೆ ತುಂಬ ಇಷ್ಟ. ಸೊ ನೋಡ್ತಾ ಇರ್ಬೋದು, ಇಷ್ಟು ತೆಳುವಾಗಿ ಮಾಡ್ಕೊಂಡಿದ್ದೀನಿ. ನಾನು ಒಂದು 2-3 ವಿಷಲ್ ಹಾಕಾದ್ಮೇಲೆ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ. ಈಗ ಲಿಡ್ ಕ್ಲೋಸ್ ಮಾಡಿಕೊಂಡು ಒಂದು 2-3 ವಿಷಲ್ ಹಾಕ್ಸ್ಕೊತೀನಿ. ಕೊತ್ತಂಬರಿನ ನಾನು ಲಾಸ್ಟಲ್ಲಿ ಹಾಕ್ಕೊಳ್ತೀನಿ. ನೆಕ್ಸ್ಟು ನಾನು ಅದನ್ನು ಸಾಂಬಾರನ್ನ ಬೇಯಲಿಕ್ಕಿಟ್ಟು ಸ್ವಲ್ಪ ರೈಸ್ ಎಷ್ಟಿದೆ ಅಂತ ನೋಡಿಕೊಂಡೆ. ಮಧ್ಯಾಹ್ನ ನಾನು ಮೊಸರು ಅನ್ನೋಕ್ಕೆ ರೈಸ್ ಮಾಡ್ಕೊಂಡಿದ್ನಲ್ಲ, ಸ್ವಲ್ಪ ರೈಸ್ ಇತ್ತು. ಇನ್ನು ಮತ್ತೆ ರೈಸ್ ಮಾಡಿಕೊಂಡ್ರೆ ಅದು ಮಿಕ್ಬಿಡುತ್ತೆ ಬೆಳಗ್ಗೆ, ಮತ್ತು ನಾನು ಅದನ್ನೇ ತಿನ್ನಬೇಕಾಗುತ್ತೆ. ಮೊದಲೇ ಎಸಿಯಲ್ಲ ನಾನು. ರೈಸ್ ಜೊತೆಲಿ ಒಂದು ಬಿಸಿ ಮುದ್ದೆ ಮಾಡ್ಕೊಂಡ್ಬಿಟ್ರೆ ಸೊಪ್ಪಿನ ಸಾಂಬಾರು ಜೊತೆಲಿ ತುಂಬ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡ್ತಾ ಮುದ್ದೆಗೂ ಕೂಡ ನಾನು ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಶೆಲ್ಫ್ಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ನೀರೆಲ್ಲ ಇದ್ಬಿಟ್ರೆ ಶೆಲ್ಫ್ ಮೇಲೆ ಒಂಥರ ಅನಿಸ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಆವಾಗ ನಾನು ಶೆಲ್ಫೆಲ್ಲ ಒರೆಸ್ಕೊತಾ ಇರ್ತೀನಿ. ಮುದ್ದೆ ನೀರೂ ಕೂಡ ಬಿಸಿ ಆಯಿತು. ಸೊ ಅದಕ್ಕೆ ನಾನು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಮುದ್ದೆಗೂ ಕೂಡ ರೆಡಿ ಮಾಡಿಕೊಂಡೆ. ಸಾಂಬಾರು ಒಂದು ವಿಷಲಾಗಿ ಮುದ್ದೆ ಸ್ವಲ್ಪ ಬೆಂದರೆ ನನ್ನ ಅಡುಗೆನೂ ಕೂಡ ರೆಡಿ ಆಯಿತು. ಯಾಕಂದರೆ ಸ್ವಲ್ಪ ಮೊಸರನ್ನನೂ ಬೇರೆ ಇದೆ, ರೈಸ್ ಬೇರೆ ಇದೆ. ಸುಮ್ಮನೆ ವೇಸ್ಟ್ ಮಾಡಲಿಕ್ಕೆ ಹೊಟ್ಟೆ ಉರಿಯುತ್ತೆ. ಇರೋಳು ಒಬ್ಬಳೇ ಇದ್ದೀನಿ ಅಂದ್ಬಿಟ್ಟು ಯಾವ ಥರ ಬೇಕು ಆ ಥರ ಅನ್ನ ಮುದ್ದೆ ಎಲ್ಲ ಮಾಡಿ ಎಸಿಲಿಕ್ಕಾಗಲ್ಲ. ಸೊ ಒಂದೊಂದು ಅಗ್ಳಿಗೂ ತುಂಬ ಕಷ್ಟ ಇದೆ. ಏನೋ ಹೇಳ್ತಾರಲ್ಲ, ಒಂದೊಂದು ಅಗ್ಳ ಮೇಲೂ ತಿನ್ನೋರ ಹೆಸರು ಬರೆದಿರುತ್ತೆ ಅಂತ. ಸೊ ಅದಕ್ಕೋಸ್ಕರ ಎಸಿಲಿಕ್ಕೆ ಬೇಜಾರು ಅನಿಸುತ್ತೆ. ಅದಕ್ಕೆ ನಾನು ಯಾವುದೇ ಫುಡ್ಡನ್ನು ವೇಸ್ಟ್ ಮಾಡಲ್ಲ. ಅನಿವಾರ್ಯವಾಗಿ ಯಾವಾಗಾದ್ರೂ ವೇಸ್ಟ್ ಆಗುತ್ತೆ. ವೇಸ್ಟ್ ಆಗ್ದಲೇ ಯಾರೂ ಅಡುಗೆ ಮಾಡಲ್ಲ. ಬಟ್ ಬೇಕಂತ ಯಾವತ್ತೂ ವೇಸ್ಟ್ ಮಾಡಲ್ಲ ನಾನು. ಸೊ ಮುದ್ದೆನೂ ಕೂಡ ರೆಡಿ ಆಯಿತು. ಸಾಂಬಾರು ನೋಡ್ತಿರ್ಬೋದು, 3 ವಿಷಲ್ ಹಾಕ್ಸ್ಕೊಂಡಿದ್ದೀನಿ, ಇಷ್ಟು ಗಟ್ಟಿ ಬಂದಿದೆ. ಸಾಂಬಾರನ್ನ ಗುರುತು ನೀವು ನೋಡ್ತಾ ಇರ್ಬೋದು, ಅಲ್ಲಿವರೆಗೂ ಇತ್ತು. ಸೊ ಒಂದು 3 ವಿಷಲ್ ಆದಮೇಲೆ ಇಷ್ಟು ಬಂದಿದೆ ನನಗೆ. ಇದನ್ನು ನೀವು ಬೇಕಾದರೆ ಚಪಾತಿಗೂ ತಿನ್ಬೋದು, ದೋಸೆಗೂ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನಾನು ಊಟಕ್ಕೂ ಕೂಡ ರೆಡಿ ಮಾಡಿಕೊಂಡೆ. ಮುದ್ದೆ, ಸ್ವಲ್ಪ ತುಪ್ಪ, ಹಾಗೆ ಮೊಸರು ಅನ್ನ, ಜೊತೆಗೆ ಸಾಂಬಾರು, ಬಿಸಿ ಬಿಸಿ ಸಾಂಬಾರು. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ನಾನು ಸುಳ್ಳು ಹೇಳ್ತಾ ಇಲ್ಲ, ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನೀವೇ ನನಗೆ ಕಮೆಂಟ್ ಹಾಕ್ತೀರಾ ನಿಜ ಚೆನ್ನಾಗಿ ಬಂದಿತ್ತು ಅಂತ. ಕೆಲಸಕ್ಕೆ ಹೋಗೋರಿಗೆ ಈ ಸಾಂಬಾರನ್ನ ಅರ್ಜೆಂಟಲ್ಲಿ ಮಾಡ್ಕೊಂಡು ಹೋಗೋರಿಗೆ ತುಂಬ ಬೇಗ ಈ ಸಾಂಬಾರು ಮಾಡ್ಕೊಂಡು ಹೋಗ್ಬೋದು. ಆರೋಗ್ಯಕ್ಕೂ ಒಳ್ಳೆಯದು, ರುಚಿನೂ ಕೂಡ ಚೆನ್ನಾಗಿರುತ್ತೆ. ಬಿಸಿ ಮುದ್ದೆ, ಪಾಲಕ್ ಸಾಂಬಾರು, ಬನ್ನಿ ಎಲ್ರೂ ಊಟ ಮಾಡೋಣ. ಊಟ ಕೂಡ ಆಯಿತು. ಸ್ವಲ್ಪ ಪಾತ್ರೆ ಇದೆ ತೊಳಿಬೇಕು, ಇನ್ನು ಎಲ್ಲ ಕೆಲಸ ಮುಗಿದಿದೆ. ಸೊ ಇನ್ನೇನು ಕೆಲಸ ಇಲ್ಲ. ಸೊ ಇವತ್ತಿನ ನನ್ನ ದಿನಚರಿಯ ವ್ಲಾಗ್ ಇದಾಗಿತ್ತು. ಸೊ ಬೆಳಗ್ಗೆಯಿಂದ ಇಲ್ಲಿವರೆಗೂ ಏನೆಲ್ಲ ಆಯಿತು ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಈಗ ಟೈಮ್ ಕರೆಕ್ಟಾಗಿ 9 ಗಂಟೆ 10 ನಿಮಿಷ. ಸೊ ನನ್ನ ಎಲ್ಲ ಕೆಲಸನ ಮುಗಿಸಿ ಊಟನೂ ಕೂಡ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಇನ್ನೇನಿದ್ರು ಸ್ವಲ್ಪ ವಿಡಿಯೋ ಎಡಿಟ್ ಮಾಡಬೇಕು. ವಿಡಿಯೋ ಎಡಿಟ್ ಮಾಡಿ ಒಂದು 10 ನಿಮಿಷ ಬುಕ್ಸ್ ಓದ್ಬಿಟ್ಟು ಆಮೇಲೆ ಒಂದು ಒಳ್ಳೆ ನಿದ್ದೆ ಮಾಡಿದ್ರೆ ಇವತ್ತಿನ ನನ್ನ ದಿನಚರಿ ಫಿನಿಶ್.
ಸೊ ಇನ್ನು ಮತ್ತೆ ನಾಳೆ ಅದೇ ಕೆಲಸ, ಅದೇ ರೊಟೀನ್ ಸ್ಟಾರ್ಟ್ ಆಗುತ್ತೆ. ಸೊ ಇವತ್ತಿನ ನನ್ನ ಈ ಸಿಂಪಲ್ ಬ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೂ ಯಾರೆಲ್ಲ ನನ್ನ ಚಾನಲ್ಗೆ ಹೊಸ್ದಾಗಿ ವಿಸಿಟ್ ಕೊಟ್ಟಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ಮುಂದಿನ ಬ್ಲಾಗ್ ಜೊತೆಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಲವ್ ಯು ಆಲ್.